ಓಹ್, ಕಾಡಲ್ಲಿ ಅಲ್ದು ಅಲ್ದು ನನಗಂತೂ ಸುಸ್ತೇ ಆಗೋಯ್ತು. ಆದರೆ ಈ ಮೀನವ್ರು ಮಾತ್ರ ಸಿಗ್ಲಿಲ್ಲ. ಅದು ಸರಿ, ಈ ಕಾಡಲ್ಲಿ ಯಾವ್ದಿದು ಒಂಟಿ ಮನೆ? ಅದು ಅಲ್ಲದೆ ಲೈಟ್ ಬೆಳಕ್ ಬೇರೆ ಬರ್ತಾ ಇದೆ, ಯಾರೋ ನಿಂತಿರೋ ಹಾಗಿದೆ. ಏನ್ ಮಾಡ್ಲಿ, ಮಳೆ ಬೇರೆ ಜೋರ್ ಬರ್ತಾ ಇದೆ. ಹೋಗಿ ಅವ್ರನ್ನ ಕೇಳೋಣವಾ, ಮೀನವ್ರನ್ನೇನಾದ್ರೂ ನೋಡಿದ್ರ ಅಂತ. ಯಾಕಂದ್ರೆ ಸುತ್ತಮುತ್ತ ಯಾವ ಜನಗಳು ಕಾಣಿಸ್ತಿಲ್ಲ. ಅಕಸ್ಮಾತ್ ಮೀನವ್ರೇನಾದ್ರೂ ತಪ್ಪಿಸ್ಕೊಂಡು ಇಲ್ಲೇನಾದ್ರು ಸೇರ್ಕೊಂಡ್ಬಿಟ್ರ, ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲ ಕಣೋ ಮಚ್ಚ, ಆ ಹುಡುಗಿ ನಮ್ಮ ಕಣ್ಣು ತಪ್ಪಿಸಿ ತಪ್ಪಿಸ್ಕೊಳಕ್ಕಾಗತ್ತಾ? ನಮ್ಮ ಹತ್ರನೇ ಹುಡುಗಾಟ ಆಡಕ್ ಹೋಗ್ತಾಳೆ. ಅಲ್ಲ, ನಮ್ಮ ಬಾಸು ಗೊತ್ತಾದ್ರೆ ಸುಮ್ಮನೆ ಬಿಡ್ತಾರ ನಮ್ಮನ್ನ? ಹ್ಞೂ ಕಣೋ ಮಚ್ಚ, ನೀನ್ ಹೇಳೋದು ಸರಿನೇ ಕಣೋ ಮಚ್ಚ. ಅವಳೇನಾದ್ರು ತಪ್ಪಿಸ್ಕೊಂಡ್ಬಿಟ್ಟಿದ್ರೆ ನಮ್ಮ ಬಾಸ್ ನಮ್ಮನ್ನ ಜೀವಂತ ಇರಿಸ್ತಿದ್ರ. ಹೇಗೋ ಚೈನಲ್ಲಿ ಕಟ್ಟಾಕಿದ್ ಸರಿ ಹೋಯ್ತಲ್ವಾ? ಹೂನೋ, ಆ ತಪ್ಪು ಚೈನಲ್ಲಿ ಅವಳು ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ನಾಳೆವರೆಗೂ ಹಂಗೆ ಬಿದ್ದಿರ್ಲಿ. ನಾಳೆ ಹೇಗಿದ್ರು ಬಾಂಬೆಗೆ ಪಾರ್ಸಲ್ ಆಗೋಗ್ತಾಳೆ. ಆಮೇಲೆ ಅವಳ ಕಾಟ ತಪ್ಪುತ್ತೆ ನಮಗೆ. ಹೌದು ಕಣೋ, ನಾಳೆವರೆಗೂ ಸ್ವಲ್ಪ ಅವಳನ್ನ ಜೋಪಾನವಾಗಿ ನೋಡ್ಕೊಂಡ್ಬಿಟ್ರೆ ಸಾಕು. ಆಮೇಲೆ ನಮಗೆ 2 ಲಕ್ಷ ರೂಪಾಯಿ ಸಿಗುತ್ತೆ. ಓ ಮೈ ಗಾಡ್, ಏನಿದು? ಏನ್ ಮಾತಾಡ್ತಿದಾರೆ ಇವರು? ಯಾರು ಇವರು? ಬಾಂಬೆಗೆ ಪಾರ್ಸಲ್ ಮಾಡೋದು ಅಂತ ಏನೇನೋ ಮಾತಾಡ್ತಿದಾರಲ್ಲ. ಅಲ್ಲ, ಯಾವ ಹುಡುಗಿನ ಇವ್ರು ಕಿಡ್ನಾಪ್ ಮಾಡಿರೋದು? ಅಕಸ್ಮಾತ್ ಮೀನವ್ರು ಏನಾದ್ರು ಕಿಡ್ನಾಪ್ ಮಾಡಿದಾರಾ? ಹಾಗೇನಾದ್ರೂ ಆಗಿದ್ರೆ ನಾನಂತೂ ಇವ್ರನ್ನ ಸುಮ್ಮನೆ ಬಿಡೋದಿಲ್ಲ. ಇವ್ರನ್ನ ಕೊಂದಾದ್ರೂ ಸರಿ, ಮೀನವ್ರನ್ನ ಕಾಪಾಡಲೇಬೇಕು. ಯಾರೋ ಇವನು ಮಚ್ಚ? ಅದೇ ನನಗೂ ಗೊತ್ತಾಗ್ತಿಲ್ಲ. ಹೇಯ್, ಯಾರೋ ನೀನು? ಇಲ್ಲಿಗೆ ಯಾಕೆ ಬಂದಿದ್ಯಾ? ನೀನ್ ಎಲ್ಲಿಗೆ ಬಂದಿದ್ಯಾ ಅಂತ ಗೊತ್ತಾ ನಿನಗೆ? ಜೀವಂತವಾಗಿ ಹೋಗೋ ಆಸೆ ಇದ್ರೆ ಇಲ್ಲಿಂದ ಹೊರಟೋಗು. ಹೇಯ್ ನನ್ ಮಕ್ಳ, ಇಲ್ಲಿಂದ ಹೊರಟೋಗಕ್ಕಲ್ಲ ಕಂಡ್ರು ಬಂದಿರೋದು. ಇಷ್ಟೊತ್ವರೆಗೂ ಮಾತಾಡ್ತಿದ್ರಲ್ಲ, ನಾಳೆ ಬಾಂಬೆಗೆ ಪಾರ್ಸಲ್ ಮಾಡಬೇಕು ಅಂತ. ಯಾವ ಹುಡುಗಿ ಅದು? ಯಾರದು? ನಿಜ ಪುಗಳುತ್ತೀರಾ ಇಲ್ಲ ಇಲ್ಲೇ ಕೊಲೆ ಮಾಡ್ಬಿಡ್ಲಾ ನಿಮ್ಮನ್ನ? ಏನೋ ನೀನ್ ನಮ್ಮನ್ನ ಕೊಲೆ ಮಾಡ್ತೀಯ? ನೋಡು ಮಚ್ಚ, ನಮ್ ಜಾಗಕ್ಕೆ ಬಂದು ನಮ್ಮನ್ನೇ ಕೊಲೆ ಮಾಡ್ತಾನಂತೆ. ನಾವ್ ಎತ್ತ ಕತ್ತನ್ನಾಕ್ಕಳಂತ ಗೊತ್ತಿಲ್ಲ ಇವನಂಗೆ. ಇನ್ನು ಎಳೆ ಕುನ್ನಿ ಇವನು. ನಮ್ ಕಸುಬ್ ಬಗ್ಗೆ ಗೊತ್ತಾದ್ರೆ ಕಳೆದೋಗ್ಬಿಡ್ತಾನೆ. ಹುಕ್ಕಣ ಮಚ್ಚ, ಇವನನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ನನ್ನನ್ನೇ ಹಿಂದೆಯಿಂದ ಒದಿತಾನಲ್ಲ ಇವನು. ಆ ಒದ್ದಿರೋ ಕಾಲ್ನ ಫಸ್ಟ್ ಮುರಿಬೇಕು ಕಣೋ. ಅಲ್ಲಿವರೆಗೂ ನನಗೆ ಸಮಾಧಾನ ಇಲ್ಲ. ನೀನ್ ತಲೆ ಕೆಡಿಸ್ಕೊಬಿಡ ಕಣೋ, ಆ ಕೆಲಸನ ನಾನು ಮಾಡ್ತೀನಿ. ನೋಡಿದು ಇದು ಸಾಮಾನ್ಯವಾದ ಗನ್ನಲ್ಲ. ಇದು KGF ಫಿಲಂ ನೋಡಿದ್ಯಾ? ದೊಡ್ಡಮ್ಮ ಗನ್ನು, ಅದೇ ಗನ್ನಿದು. ಶೂಟ್ ಮಾಡಿದ್ರೆ ನಿನ್ನ ಮೂಳೆಗಳು ಪುಡಿ ಆಗೋಗ್ತವೆ. ಮಾಡ್ತೀನೋ? ಧೈರ್ಯ ಇದ್ರೆ ಶೂಟ್ ಮಾಡೋ ನನ್ನ. ನೋಡ ಮಚ್ಚ, ನಿನ್ ಧೈರ್ಯಕ್ಕೇನೆ ಸವಾಲಾಗ್ತಾವ ನೀನು. ಶೂಟ್ ಮಾಡ, ಅವ್ನ ಕಣ್ಣಿಗೆ ಶೂಟ್ ಮಾಡ ಫಸ್ಟ್. ನೋಡ ಹೆಂಗ ನೋಡ್ತಾನೆ. ನೋಡೋ, ಕೊನೆ ಸರಿ ಹೇಳ್ತಿದ್ದೀನಿ, ಬದುಕ್ಬೇಕಂತ ಆಸೆ ಇದ್ಯಾ ನಿನ್ಗೆ? ಒಂದು ವೇಳೆ ಬದುಕ್ಬೇಕಂತ ಆಸೆ ಇದ್ರೆ ಇದರಿಂದ ತಪ್ಪಿಸ್ಕೊಂಡು ನಮ್ ಕಣ್ಣಿಗೆ ಬೀಳಲೇಬೇಡ, ಓಡ್ ಹೋಗ್ಬಿಡು. ಇಲ್ಲ ಅಂದ್ರೆ ಒಂದೇ ಶೂಟ್ಗೆ ಮಟಾಸಾಗೋಗ್ತೀಯಾ. ಅಯ್ಯೋ ಬಿಟ್ಬಿಡು ನನ್ನ. ಬಿಟ್ಬಿಡ್ಬೇಕಾ? ಏನ್ ಅವಾಗ್ಲಿಂದ ಎಗರಾಡ್ತಿದ್ರೆ ಇಬ್ರು? ಇವಾಗೇನಾಯ್ತು? ಅದು ಇಲ್ಲ, ಸುಮ್ಮನೆ ಹಾಗೆ ತಮಾಷೆಗೆ. ನಾನು ನಿಮ್ಮನ್ನ ಶೂಟ್ ಮಾಡ್ತಿರ್ಲಿಲ್ಲ. ಯಾರು ನೀವು? ಅಲ್ಲ, ನಮ್ಗೆ ತೊಂದರೆ ಕೊಡ್ತಿದ್ದೀರಾ? ಹೇಳು, ಬಾಯ್ ಬಿಡು, ಇಲ್ಲ ಅಂದ್ರೆ ನಿನ್ನ ಕೊಂದೇ ಬಿಡ್ತೀನಿ ನಾನು. ಎಲ್ಲಿ ಮೀನಾ? ಎಲ್ಲಿ? ಒಂದು ಹುಡುಗಿನ ಕಿಡ್ನಾಪ್ ಮಾಡಿದೀನಿ ಅಂತ ಮಾತಾಡ್ತಿದ್ರಲ್ಲ, ಆ ಹುಡುಗಿ ಎಲ್ಲಿ? ಅದು ಆ ಹುಡುಗಿ ಮೇಲಿದ್ದಾಳ. ಏನಕ್ಕೆ ಕಿಡ್ನಾಪ್ ಮಾಡಿದಿರ ಅವಳನ್ನ? ಅದು ನಾವು ಹುಡುಗಿರ್ನ ಕಿಡ್ನಾಪ್ ಮಾಡ್ಬಿಟ್ಟು ಬಾಂಬೆಗೆ ಮಾರ್ಬಿಡ್ತೀವಿ. ಏನು? ಬಾಂಬೆಗೆ ಮಾರ್ಬಿಡ್ತೀರಾ? ನಾಚಿಕೆ ಆಗಲ್ವಾ ನಿಮ್ಗೆ ಈ ರೀತಿ ಹೆಣ್ಮಕ್ಳನ್ನ ಮಾರೋದಕ್ಕೆ? ಇಲ್ಲ, ಅದೆಲ್ಲ ನಮಗ್ ಗೊತ್ತಿಲ್ಲ. ನಮ್ ಬಾಸ್ ಹೆಂಗೆ ಹೇಳ್ತಾರೋ ನಾವ್ ಹಂಗೆ ಕೇಳೋದು. ನಾವು ಬರೀ ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡ್ತೀವಿ ಅಷ್ಟೇ. ಇದ್ರ ಬಗ್ಗೆ ಎಲ್ಲ ಅಷ್ಟೊಂದು ನಮಗ್ ಗೊತ್ತಿಲ್ಲ. ಅದೆಲ್ಲ ನಮ್ ಬಾಸ್ಗೆ ಅಷ್ಟೇ ಗೊತ್ತಿರೋದು. ಥೂ, ಹೇಳಿ ನನ್ ಮಕ್ಳ. ಬಾಸ್ ಅಂತೆ ಬಾಸು. ಯಾವನವನು? ಎಲ್ಲಿದ್ದಾನವನು? ಇಂಥ ನನ್ನ ಮಕ್ಳಿಗೆಲ್ಲ ಸಪೋರ್ಟ್ ಮಾಡ್ತಿದ್ದೀರಲ್ಲ ನೀವು ಮೊದಲು ಈ ಪ್ರಪಂಚದಲ್ಲಿ ಬದುಕಿರಬಾರ್ದು. ಅಯ್ಯೋ ಇಲ್ಲ, ನಮ್ದೇನ್ ತಪ್ಪಿಲ್ಲ. ನಮ್ಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ನಮ್ಮ ಬಾಸು, ಹಂಗಾಗಿ ನಾವ್ ಈ ಕೆಲಸ ಮಾಡ್ತಿದ್ವಿ ಅಷ್ಟೇ. ದಯವಿಟ್ಟು ಬಿಟ್ಬಿಡಿ ನಮ್ಮನ್ನ. ಏನು ದುಡ್ಡಿಗೋಸ್ಕರ ಈ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಿರಲ್ಲ? ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದ್ಯಾ? ಅಲ್ಲ, ದುಡ್ಡು ಸಿಗುತ್ತೆ ಅಂತ ಅಂದ್ರೆ ನಿಮ್ ಅಕ್ಕ ತಂಗಿರ್ನು ಬೇಕಾದ್ರೆ ಇದೇ ರೀತಿ ಮಾರ್ಬಿಡ್ತೀರಲ್ವಾ ನೀವು? ಅದು ನೋಡಿ, ಸುಮ್ನೆ ಇಲ್ಲಿಂದ ಹೊರಟೋಗ್ಬಿಡಿ ನೀವು. ನಮ್ ಬಾಸ್ ಬಂದ್ರೆ ನಿಮ್ ಕತೆ ಅಷ್ಟೇ. ಹೌದು, ನೀನ್ ಬೇಕಾದ್ರೆ ನಮ್ಮನ್ ಕೊಲ್ಬೋದು, ಆದ್ರೆ ಇಲ್ಲಿಂದ ನೀನಂತೂ ಜೀವಂತವಾಗಿ ಹೋಗೋದಿಲ್ಲ. ಅಯ್ಯೋ ನನ್ ಮಕ್ಳ, ಇಷ್ಟಾದ್ರೂ ಇನ್ನೂ ಹಿಂಗೆ ಮಾತಾಡ್ತಿರಲ್ಲ ನೀವು. ನಿಮ್ ಪ್ರಾಣ ನನ್ ಕೈಲಿದೆ ಈಗ. ಒಂದ್ ಸ್ವಲ್ಪನಾದ್ರೂ ಭಯ ಇದೆಯಾ ನಿಮ್ಗೆ? ನಿಮ್ಮಂತ ಕಳ್ಳನ್ ಮಕ್ಳು ಬದುಕಿರೋದಕ್ಕಿಂತ ಸಾಯೋದೇ ಒಳ್ಳೇದು. ಅಯ್ಯೋ ಬೇಡ, ನಮ್ಮನ್ನೇನ ಮಾಡ್ಬೇಡ. ಕೊನೆಗೂ ನನ್ನ ಮಕ್ಕಳು ಸತ್ರು. ಹೋಗಿ ಮೀನಿನ ಪರಿಸ್ಥಿತಿ ಹೇಗಿದೆ ನೋಡ್ಬೇಕು.
ಆಗ್ಬಿಟ್ಟಿದೆ. ಓ ಮೀನಾ, ಓ ಶರಣ್, ಶರಣ್ ಬಂದ್ಯಾ? ನನ್ನ ಹುಡುಕೊಂಡು ಬಂದ್ಯಾ ನೀನು? ನೀನ್ ಬರ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ತುಂಬಾ ಥ್ಯಾಂಕ್ಸ್ ನನ್ನನ್ನು ಕಾಪಾಡಿ ಬಂದಿದ್ದಕ್ಕೆ. ಶರಣ್, ನನ್ನನ್ನು ಹೇಗಾದ್ರೂ ಮಾಡಿ ಕಾಪಾಡು, ಇಲ್ಲಿಂದ ಕರ್ಕೊಂಡು ಹೋಗು. ಚಿತ್ರ ಹಿಂಸೆ ಕೊಟ್ಟಿದ್ದ ನನಗೆ. ಮೀನಾ, ನಾನು ಬಂದಿದ್ದೀನಲ್ಲ, ನೀನು ಹೆದರ್ಕೋಬೇಡ. ಏನಾಗಿಲ್ಲ ತಾನೇ ನಿನಗೆ? ಹುಷಾರಾಗಿದ್ಯಾ ಅಲ್ವಾ? ಹುಷಾರಾಗೇ ಇದ್ದೀನಿ. ಆದ್ರೆ ಆ ಪಾಪಿಗಳು ಅವರಿಬ್ರು ಇದ್ರಲ್ಲ ಕೆಂಪು ಕಲರ್ ಬಟ್ಟೆ ಹಾಕೊಂಡು ನನ್ನನ್ನ ಕಿಡ್ನಾಪ್ ಮಾಡ್ಬಿಟ್ರು. ನನಗೆ ಎಷ್ಟು ಭಯ ಆಯ್ತು ಗೊತ್ತಾ? ಇಷ್ಟೇ ನನ್ನ ಕತೆ ಮುಗೀತು ಅಂತ ಅನ್ಕೊಂಡ್ಬಿಟ್ಟಿದ್ದೆ. ನಿನ್ನ ನೋಡಿ ನನಗೆ ಮತ್ತೆ ಜೀವ ಬಂದಂಗಾಯ್ತು. ನೀನೇನಾದ್ರೂ ಇವತ್ತು ಬಂದಿಲ್ಲ ಅಂತಿದ್ರೆ ನನ್ನ ಕತೆ ಅಷ್ಟೇ ಅಷ್ಟೇ. ನಾನಂತೂ ಜೀವಂತವಾಗಿರ್ತಾ ಇರ್ಲಿಲ್ಲ ಶರಣ್. ಮೀನಾ, ಏನಂತ ಮಾತಾಡ್ತಿದ್ಯಾ ನೀನು? ಎದಳು. ಇಲ್ಲ ಶರಣ್, ನನಗೆ ತುಂಬಾ ಭಯ ಆಗ್ತಾ ಇದೆ. ಇಲ್ಲಿಂದ ನಾನು ಜೋಪಾನವಾಗಿ ಹೋಗ್ತೀನಲ್ವಾ? ಹಾ ಮೀನಾ, ಧೈರ್ಯವಾಗಿರು, ನಾನು ಬಂದಿದ್ದೀನಲ್ಲ. ಅಲ್ಲ, ಅವರಿಬ್ರು ಕೆಂಪು ಬಟ್ಟೆ ಹಾಕೊಂಡಿರೋರು ಹೊರಗಡೆ ಇರ್ಲಿಲ್ವಾ? ಅವರಿಬ್ರು ಇದ್ರು. ನನ್ನನ್ನ ಈ ಬಂದೂಕಿಂದ ಶೂಟ್ ಮಾಡಕ್ ನೋಡಿದ್ರು. ನಾನು ಇವರಿಬ್ರಿಗೂ ಹೊಡೆದ್ಬಿಟ್ಟು ನಾನೇ ಅವರಿಬ್ರನ್ನ ಶೂಟ್ ಮಾಡಿಬಿಟ್ಟೆ. ನೀನೇನು ಹೆದರು ಬೇಡ ಮೀನಾ, ನಾನು ನಿನ್ನ ಜೋಪಾನವಾಗಿ ಕರ್ಕೊಂಡು ಹೋಗ್ತೀನಿ. ಸಾಕು, ನಾವಿನ್ನೆಲ್ಲೂ ಹೋಗೋದು ಬೇಡ. ಮನೆಗೆ ಹೋಗಿ ಇರೋ ನಿಜ ವಿಷಯನ ಎಲ್ಲರಿಗೂ ಹೇಳೋಣ, ಎಲ್ಲರಿಗೂ ಅರ್ಥ ಮಾಡಿಸೋಣ. ಈ ಕದ್ದು ಮುಚ್ಚಿ ಹುಡೋಗೋದು ಇದೆಲ್ಲ ಬೇಡ. ಇದು ಯಾವತ್ತಿದ್ರೂ ತೊಂದರೆನೆ. ನನಗೆ ಗೊತ್ತಿಲ್ಲದೇನೆ ನನ್ನ ಬುದ್ಧಿಗೆ ಅದೇನಾಗಿತ್ತೋ ಈ ರೀತಿ ಪ್ಲ್ಯಾನ್ ಮಾಡಿಬಿಟ್ಟೆ. ಇದರಿಂದ ನೋಡು ಎಂಥ ಅನಾಹುತ ಆಗೋಗ್ತಿತ್ತು. ಬಾ, ಮೊದಲು ಇಲ್ಲಿಂದ ಹೋಗೋಣ. ಸರಿ. ಅರೆ ಮೀನಾ, ಏನಿದು ಕಾಲಲ್ಲಿ ಇಷ್ಟು ದೊಡ್ಡ ಚೈನು? ಹಾ ಶರಣ್, ನಾನು ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟೆ. ಹಂಗಾಗಿ ಇವರು ನನ್ನ ಕಾಲ್ಗೆ ಈ ಕಬ್ನ ಚೈನ್ನ ಕಟ್ಟಿದ್ದಾರೆ. ಅಯ್ಯೋ ಪಾಪಿ ನನ್ನ ಮಕ್ಕಳು, ಇಷ್ಟೆಲ್ಲ ಹಿಂಸೆ ಕೊಟ್ಟಿದ್ದಾರೆ ನಿನಗೆ. ಇರು ನಾನು ಬಿಚ್ತೀನಿ. ಅಷ್ಟು ಈಸಿಯಾಗಿ ನನ್ನ ಕೈಯಿಂದ ತಪ್ಪಿಸ್ಕೋಬಹುದು ಅನ್ಕೊಂಡಿದ್ದೀರಾ ನೀವು? ಶರಣ್, ಶರಣ್ ಏನಾಯ್ತು ಶರಣ್? ಶರಣ್, ಅಯ್ಯೋ ಅಯ್ಯೋ, ಏನಪ್ಪ ಮಾಡ್ಲಿ ನಾನು ಇವಾಗ? ದಯವಿಟ್ಟು ದಯವಿಟ್ಟು ಬಿಟ್ಬಿಡಿ. ಶರಣ್ಗೆ ಏನು ಮಾಡಬೇಡಿ. ಮೀನಾ, ಮೀನಾ, ತಪ್ಪಿಸ್ಕೋ ಇಲ್ಲಿಂದ. ಹೇಗಾದ್ರೂ ಮಾಡಿ ನೀನು ಮನೆಗೆ ಸೇರ್ಕೋ. ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಶರಣ್, ಇಲ್ಲ ಶರಣ್, ನನಗಾಗಿ ನೀನ್ ಬಂದೆ. ಆದ್ರೆ ನಿನ್ ಪ್ರಾಣನೇ ಹೋಗ್ತಾ ಇದೆ. ನಾನು ಹೇಗ್ ಬಿಟ್ಟೋಗ್ಲಿ ನಿನ್ನನ್ನ? ಇಲ್ಲ ಇಲ್ಲ, ನಾನು ಹೋಗೋದಿಲ್ಲ. ಮೀನಾ, ಅರ್ಥ ಮಾಡ್ಕೋ ಸಿಚುಯೇಷನ್ನ. ನೀನು ಹೋಗು. ಇಲ್ಲ ಅಂತಂದರೆ ನಿನಗೆ ಗೊತ್ತಲ್ಲ, ನಿನ್ನನ್ನು ಬಾಂಬೆಗೆ ಮಾರ್ಬಿಡ್ತಾರೆ. ಹೋಗು, ತಪ್ಪಿಸ್ಕೋ ಇಲ್ಲಿಂದ. ಓಹೋ, ರೋಮಿಯೋ ಜೂಲಿಯೆಟ್ಟ ನೀವು? ಈ ಡ್ರಾಮಾ ಎಲ್ಲ ನನ್ನ ಕೈ ನೋಡೋದಕ್ಕಾಗಲ್ಲ. ಒಟ್ನಲ್ಲಿ ನನ್ನ ಕೈಲಿ ಸಿಕ್ಕಿರೋ ಹುಡುಗಿ ತಪ್ಪಿಸ್ಕೊಂಡು ಹೋಗಕ್ ಸಾಧ್ಯನೂ ಇಲ್ಲ. ನಾನು ಅದಕ್ಕೆ ಅವಕಾಶ ಮಾಡಿಕೊಡೋದು ಇಲ್ಲ. ಓವರ್ ಡ್ರಾಮಾ ನೋಡಕ್ ಆಗ್ತಿಲ್ಲ ಕಣೆ. ನಡಿಯ ಇಲ್ಲಿಂದ. ನೀನ್ ರೋಮಿಯೋ ಇಲ್ಲೇ ಬಿದ್ದು ಸಾಯ್ಲಿ. ಅಯ್ಯೋ, ಬಿಡಿ ಬಿಡಿ, ನನ್ನ ಕೊಲ್ಲನ. ಬಿಡು ಬಿಡು, ನನ್ನ ಕೊಲ್ಲನ. ಬಾರೆ ಸಾಕು ನಾಟಕ ಮಾಡಿದ್ದು. ಶರಣ್, ಶರಣ್. ಮೀನಾ, ಬಿಡೋ ಅವಳನ್ನ. ಸಾಯ್ತಿರೋನ್ಗೇನೋ ಅಷ್ಟೊಂದು ಜೂಲಿಯಟ್ ಮೇಲೆ ಆಸೆ. ಸುಮ್ನೆ ನೆಮ್ಮದಿಯಾಗಿ ಸಾಯಿ. ನನ್ನ ಕೆಲ್ಸ ಆಗೋದಕ್ ಬಿಡೋ. ಏನೋ ಬದ್ಮಾಶ್, ಕೋಪ ಮಾಡ್ಕೊಂಡ್ಬಿಟ್ರೆ ಏನ್ ಬಂದ್ ನನ್ ಕೊಲೆ ಮಾಡ್ಬಿಡ್ತೀಯಾ? ನಿನ್ ಪ್ರಾಣನೇ ನಿನ್ ಕೈಲಿ ಉಳಿಸ್ಕೊಳಕ್ ಆಗಲ್ಲ. ಇನ್ನ ನೀನು ನನ್ನ ಪ್ರಾಣ ತೆಗಿತ್ಯಾ? ಕೋಪ ಮಾಡ್ಕೊಂಡ್ರೆ ನಿನ್ ಎನರ್ಜಿ ಎಲ್ಲ ವೇಸ್ಟ್ ಆಗುತ್ತೆ. 10 ನಿಮಿಷಕ್ಕೆ ಹೋಗೋ ಪ್ರಾಣ 5 ನಿಮಿಷಕ್ಕೆ ಹೊರಟೋಗುತ್ತೆ ನೋಡು. ನೆಮ್ಮದಿಯಾಗಿ ಮಲ್ಕೋ, ತಾನಾಗೆ ಪ್ರಾಣ ಹೊರಟೋಗುತ್ತೆ. ಶರಣ್, ಮೀನಾ, ನಾನು ಬದುಕ್ತೀನೋ ಇಲ್ವೋ? ನೀನು ಹೋಗು ಮನೆಗೆ. ಇಲ್ಲ ಶರಣ್, ಇಲ್ಲ, ನೀನ್ ಬದುಕ್ತೀಯ. ನನಗೋಸ್ಕರ ನೀನು ಹುಡುಕೊಂಡ್ ಬಂದೆ ನನ್ನನ್ನ. ನಿನ್ ಪ್ರಾಣ ಹೋಗೋದಕ್ಕೆ ನಾನ್ ಬಿಡೋದಿಲ್ಲ. ಬಾ ಶರಣ್, ಬಾ, ಹೋಗೋಣ ಬಾ. ಇಲ್ಲ ಮೀನಾ, ತುಂಬ ರಕ್ತ ಹೋಗ್ತಿದೆ. ನಾನು ಮನೆಗೆ ಬರೋವರೆಗೂ ಬದುಕ್ತೀನಿ ಅಂತ ನಂಗೆ ನಂಬಿಕೆ ಇಲ್ಲ. ಹಾಗನ್ಬೇಡ ಶರಣ್, ನೀನ್ ಬದುಕ್ತೀಯ. ನನ್ನನ್ನ ಕಾಪಾಡಿ ದೇವ್ರು ನೀನು. ನಿನ್ನನ್ನ ನಾನು ಬದುಕ್ಸ್ಕೋತೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇಷ್ಟು ದಿನದಿಂದ ಸರಿಯಾಗಿ ವಿಡಿಯೋ ಹಾಕ್ತಿಲ್ಲ ಅಂತ ತುಂಬಾ ಜನ ಬೇಜಾರು ಮಾಡ್ಕೊಂಡಿದ್ದೀರಾ. ಅದು ಫ್ರೆಂಡ್ಸ್, ನಂದು ಪರ್ಸನಲ್ ಕೆಲಸ ಅಂತ ಇರುತ್ತಲ್ವಾ,
ಹಾಗಾಗಿ ನಾನು ವಿಡಿಯೋನ ಹಾಕೋದಕ್ಕಾಗಲಿಲ್ಲ. ಪದೇ ಪದೇ ಇವಾಗ ಹಾಕಕ್ಕಾಗಲ್ಲ, ನಾಳೆ ಹಾಕ್ತೀನಿ, ನಾಳೆ ಹಾಕಕ್ಕಾಗಲ್ಲ, ನಾಡಿದ್ದು ಹಾಕ್ತೀನಿ ಅಂತ ಹೇಳ್ತಾ ಹೋದ್ರೆ ನಿಮ್ಮೆಲ್ಲರಿಗೂ ಬೇಜಾರಾಗುತ್ತೆ. ಅದಕ್ಕೆ ನಾನು ನನ್ನ ಟೈಮ್ ಸಿಕ್ಕಾಗೆಲ್ಲ ವಿಡಿಯೋ ಮಾಡ್ಬಿಟ್ಟು ಹಾಕ್ತಾ ಇದ್ದೆ. ನಾನು ಆದಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ನಿಮ್ಗೋಸ್ಕರ ವಿಡಿಯೋ ಹಾಕೋದಕ್ಕೆ. ಕೆಲವೊಂದ್ಸರಿ ಹೀಗಾಗೋಗುತ್ತೆ. ಒಂದು ಸ್ಟೋರಿ ಮಾಡೋದಂದ್ರೆ ಈಸಿ ಅಲ್ಲ ಫ್ರೆಂಡ್ಸ್. ನೀವು ಅರ್ಥ ಮಾಡ್ಕೋತೀರಾ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಈ ಸ್ಟೋರಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಬೇಗ ಇನ್ನೊಂದು ವಿಡಿಯೋನ ಹಾಕ್ತೀನಿ. ನಾನು ತುಂಬಾ ಜನ ವಿಡಿಯೋಸ್ನೇ ನೋಡ್ತಾ ಇಲ್ಲ, ನನಗೆ ಅರ್ಥ ಆಗುತ್ತೆ ನೀವು ಯಾಕೆ ನೋಡ್ತಿಲ್ಲ ಅಂತ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೋಸ್ಕರ ವಿಡಿಯೋ ಹಾಕ್ತೀನಿ ನಾನು. ಮುಂದಿನ ಭಾಗ ನೋಡ್ಬೇಕಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಮತ್ತೆ ನಾವು ಹಾಕೋ ವಿಡಿಯೋಸ್ನ ಶೇರ್ ಮಾಡಿ ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲೆಲ್ಲ. ಧನ್ಯವಾದಗಳು.